6/5/2026 ಮೋಕಾ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಘಟನೆ ರಿಪೋರ್ಟ್ ಆಗುತ್ತೆ. ಘಟನೆ 53/2026 ಅಂಡರ್ ಸೆಕ್ಷನ್ 308 ಸಬ್ಸೆಕ್ಷನ್ 2 ಹಾಗೂ 3 ಸಬ್ಸೆಕ್ಷನ್ 5 ಆಫ್ BNS. ಈ ಸೆಕ್ಷನ್ಸ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು, ಕಂಪ್ಲೇನೆಂಟ್ ಬಂದ್ಬಿಟ್ಟು ಶರಭಯ್ಯ ಅಂತ ಹೇಳಿ. ಪ್ರಕರಣ ಬ್ರೀಫ್ ಫ್ಯಾಕ್ಟ್ಸ್ ಏನಂತಂದ್ರೆ, 27ರ ರಾತ್ರಿ ಹಾಗೂ 28ರ ಬೆಳಗಿನ ಜಾವ, ಇಂಟರ್ವೀನಿಂಗ್ ರಾತ್ರಿಯಲ್ಲಿ 27-28 ಏಪ್ರಿಲ್ ಆ ದಿನದಂದು ಒಂದಷ್ಟು ಜನ ಮೋಕಾ ಫಾರೆಸ್ಟ್ ಹತ್ರ ಈ ಶರಭಯ್ಯ ಅನ್ನೋನ್ಗೆ ಸೇರಿದಂತಹ ಗಾಡಿಗಳನ್ನ, ಅಕ್ಕಿ ಸಾಗಾಟ ಮಾಡ್ತಿದ್ದಂಥ ಗಾಡಿಗಳನ್ನ ತಡೆದು ನಿಲ್ಲಿಸಿ, ನಾವು ಪೊಲೀಸ್ ಇಲಾಖೆಯವರು SP ತಂಡದವರು ಅಂತ ಹೇಳಿ ತಮ್ಮನ್ನ ತಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು, ಮುಖಕ್ಕೆಲ್ಲ ಬಟ್ಟೆ ಕಟ್ಟಿಕೊಂಡು ಒಂದು 4 ವೀಲರಲ್ಲಿ ಹೋಗಿ ನಿಮ್ಮ ಮೇಲೆ ಪ್ರಕರಣ ಮಾಡ್ತೇವೆ ಅಂತ ಅವ್ರಿಗೆ ಸ್ವಲ್ಪ ಹೆದರಿಕೆ ಮೂಡಿಸಿ, ಆ ನಂತರದಲ್ಲಿ ಪ್ರಕರಣ ಮಾಡದೇ ಇರೋದಕ್ಕೆ ನಮಗೆ ಇಷ್ಟು ದುಡ್ಡು ಕೊಟ್ರೆ, ಸೆಟಲ್ ಮಾಡಿದ್ರೆ ನಾವು ಪ್ರಕರಣ ಮಾಡೋದಿಲ್ಲ ಅಂತ ಹೇಳಿ 5 ಲಕ್ಷದ ಡಿಮಾಂಡ್ ಮಾಡ್ತಾರೆ ಅವನಿಂದ. ಆ ನಂತರದಲ್ಲಿ 3 ಲಕ್ಷದಷ್ಟು ಹಣವನ್ನ ಅವನಿಂದ ಪಡೆದು ಬಂದಿರುವಂಥದ್ದು. ಆಮೇಲೆ ಈ ವ್ಯಕ್ತಿ ಠಾಣೆಗೆ ಬಂದು ವಿವರಣೆಯನ್ನ ಕೊಟ್ಟಾಗ, ಡೀಟೇಲ್ಸ್ನ ಪರಿಶೀಲನೆ ಮಾಡಿದಾಗ, ಇದರಲ್ಲಿ SP ಬಳ್ಳಾರಿ ಅವರ ಗನ್ಮ್ಯಾನ್ ಆಗಿರುವಂತಹ ದೇವರಾಜ್ ಅಂತ APC 87 ಇವನು ಮುಖ್ಯವಾಗಿ ಅದರಲ್ಲಿ ಡಿಮಾಂಡ್ ಮಾಡಿದ್ದು ಹಣವನ್ನ ಪಡೆದಿರುವಂಥದ್ದು ನಮ್ಮ ತನಿಖೆಯಿಂದ ತಿಳಿದು ಬಂದಿದೆ. ಅವನ ಜೊತೆಗೆ ಇನ್ನೂ 2 ಆರೋಪಿತರು ಶಾಮೀಲಾಗಿರುವಂಥದ್ದು. ಅದರಲ್ಲಿ ಒಬ್ರು ಅಡ್ವೊಕೇಟ್ ಇದ್ದಾರೆ ವೃತ್ತಿಯಿಂದ ಅಂತ ತಿಳಿದು ಬಂದಿದ್ದು, ಇನ್ನೊಬ್ಬ ಸಾಯಿರಾಮ್ ಅಂತ ಹೇಳಿ ಇವನು ಈ ಮೊದಲು ಇಂಥದೇ ವೃತ್ತಿ ಮಾಡ್ಕೊಂಡಿದ್ದ ಅನ್ನುವಂಥದ್ದು ನಮ್ಮ ಪರಿಶೀಲನೆಯಿಂದ ಹಾಗೂ ತನಿಖೆಯಿಂದ ತಿಳಿದು ಬಂದಿದೆ. ಸೊ ಈಗಾಗಲೇ ನಾವು ದೇವರಾಜ್ ಹಾಗೂ ಸಾಯಿರಾಮ್ ಅನ್ನೋರನ್ನ ಅರೆಸ್ಟ್ ಮಾಡಿದ್ದು, ಇವತ್ತು ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ವಿಚಾರಣೆ ತನಿಖೆಯನ್ನ ನಡೆಸ್ತಾ ಇರುವಂತದ್ದಿದೆ. ಅಡ್ವೊಕೇಟ್ ಹೆಸರು ಬಂದ್ಬಿಟ್ಟು ಗಾದಿಲಿಂಗ ಅಂತ ಹೇಳಿಬಿಟ್ಟು, ಗಾದಿಲಿಂಗ ಅಂತ ಅವರು ಬಳ್ಳಾರಿಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರುವಂತವ್ರು. ಅವರನ್ನ ನಾವು ಇನ್ನೂ ಅರೆಸ್ಟ್ ಮಾಡ್ಲಿಕ್ಕೆ ಬಾಕಿ ಇದೆ. ಅವರು ಬಳ್ಳಾರಿಯವರು. ಅಬ್ಸ್ಕಾಂಡಿಂಗ್ ಇದ್ದವ್ರನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈಗಾಗಲೇ ಇವರಿಂದ, ಆರೋಪಿತರಿಂದ ಅವರು ಪಡೆದಿದ್ದಂತಹ ಹಣ ಹಾಗೂ ಯೂಸ್ ಮಾಡಿರುವಂತಹ 4 ವೀಲರ್ ವೆಹಿಕಲ್ಲು ಹಾಗೆ ಮೊಬೈಲ್ಗಳನ್ನ ಸೀಸ್ ಮಾಡುವಂಥದ್ದು ಈಗಾಗಲೇ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ನಾವು ಮುಂದಿನ ಕಸ್ಟಡಿಯಲ್ಲಿ ಅವರನ್ನ ಇನ್ನೂ ಹೆಚ್ಚಿನ ತನಿಖೆ ಮಾಡಿ, ಈ ಮೊದಲು ಇಂಥ ಏನಾದರೂ ಅವರು ಅಫೆನ್ಸ್ಗಳನ್ನ ಮಾಡಿದಾರ ಅನ್ನುವಂಥದ್ದು ನಾವು ಪತ್ತೆ ಹಚ್ಚಬೇಕಾಗಿದೆ. ಹಾಗೆ ಈ ಮುಖಾಂತರ ನಾನು ಹೇಳುವಂಥದ್ದು ಏನಂತಂದ್ರೆ, ಇದು ತುಂಬಾ ಮೇಜರ್ ಅಫೆನ್ಸ್ ಆಕ್ಚುಲಿ. ಯಾಕಂದ್ರೆ SP ಆಫೀಸ್ ಅಥವಾ SP ಗನ್ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವ್ರು ಈ ತರದ ಕೃತ್ಯದಲ್ಲಿ ಭಾಗವಹಿಸಿದ್ರೆ ಅದು ಎಕ್ಸ್ಟಾರ್ಷನ್, ಅದು ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶವನ್ನ ರವಾನೆ ಮಾಡ್ತದೆ. ಸೊ ದಯವಿಟ್ಟು ಈ ತರದ್ದು ಎಲ್ಲಿ ಆದ್ರೂ ಜನರಿಗೆ ಇಂಥ ಮೊದಲು ಇನ್ಸ್ಟೆನ್ಸಸ್ ಗಮನಕ್ಕೆ ಬಂದಿದ್ರೆ ತಮ್ಮ ಹೆಸರು ಮಾಹಿತಿಯನ್ನ ಗುಪ್ತವಾಗಿಡ್ಲಾಗ್ತದೆ. ತಾವು ಈ ಬಗ್ಗೆ ಮಾಹಿತಿಯನ್ನ ಡೈರೆಕ್ಟ್ ಆಗಿ ಖುದ್ದು SP ಆಫೀಸ್ಗೆ ಹಾಗೂ SP ಅವರಿಗೆ ತಿಳಿಸಬಹುದಾಗಿದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.